ಅಯ್ಯೋ ಯಮಧರ್ಮ, ಇವಳು ಲೈಸೆನ್ಸ್ ಬೇರೆ ಸಿಕ್ಬಿಡಿದೆ. ಓಡ್ ಬಂದ್ ಲಬಕ್ಕದ ತಪ್ಕೊಂಡ್ಬಿಟ್ರೆ ಏನಪ್ಪಾ ಮಾಡೋದು? ಅಯ್ಯೋ ಅಜ್ಜಿ ಬೇರೆ ಫಸ್ಟ್ ಟೈಮ್ ಡ್ರೆಸ್ ಹಾಕ್ಸ್ಬಿಟ್ಟಿದ್ದಾಳೆ. ಎದ್ದು ಬಿದ್ದಿ ಓಡಾಗಣ ಅಂದ್ರೆ ಒಂದ್ ಕೇಡ್ಕೊಂಡ್ ಕಾಯ್ತಾವಳೆ. ನೋಡಮ್ಮ, ನನ್ನ ಬುದ್ಧಿ ಎಲ್ಲ ಉಪಯೋಗ ಮಾಡಿ ನಿನಗ್ ಮದ್ವೆ ಮಾಡಿದ್ದಾಯ್ತು. ಇವತ್ತಿನಿಂದ ನಿನ್ ಸಂಸಾರನ ಚೆನ್ನಾಗಿ ನೀನೇ ನೋಡ್ಕೋಬೇಕು. ಇವತ್ತವನು ಕೋಪದಿಂದ ಮಾತಾಡ್ದ ಅಂತ ನೀನು ಕೋಪ ಮಾಡ್ಕೋಬಾರ್ದು. ಪ್ರೀತಿ ಬರೋ ಹಾಗೆ ಮಾಡ್ಕೋ. ತಗೋ. ಆಯ್ತಜ್ಜಿ. ಏನು ಮಾಡಲಿ? ಅವನ ಏನ್ ಯಮಧರ್ಮ ಯಾರಿಗೆ ಹೇಳಲಿ? ಅಯ್ಯೋ ಮಾವ, ಹಾಲ್ ತಗೊಳ್ಳಿ ಹಾಲ್ ತಗೊಳ್ಳಿ ಮಾವ. ಹಾಲ್ ತಗೊಳ್ಳಿ ಮಾವ. ನಿಮ್ಮ ಏನ್ ನೀನು ಆ ಓಲ್ಡ್ ಲೇಡಿ ಇಬ್ರು ಸೇರ್ಕೊಂಡು ಏನೋ ತಂತ್ರ ಮಾಡಿ ನನ್ನ ಕೈಯಲ್ಲಿ ನಿನ್ ಕುತ್ತಿಗೆ ತಾಳಿ ಕಟ್ಸಂಗ್ ಮಾಡ್ಬಿಟ್ರಿ. ಆದರೂ ನನ್ನ ಭೂಮಂಡಲ ವ್ರತ ಇನ್ನೂ ಮುಗ್ದಿಲ್ಲ. ಅಲ್ಲಿವರೆಗೂ ನಾನ್ ನಿನ್ನ ಮುಟ್ಟಲ್ಲ, ನೀನ್ ನನ್ನ ಮುಟ್ಬಾರ್ದು. ಮಾವ, ಮೊದಲನೇ ರಾತ್ರಿ ಗಂಡ ಹೆಂಡತಿ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತು ಕಣೆ. ಆದ್ರೂ ವ್ರತ ಯಾವುದೇ ಕಾರಣಕ್ಕೂ ನೀನ್ ನನ್ನ ಮುಟ್ಬಾರ್ದು ಮುಟ್ಬಾರ್ದು ಮುಟ್ಬಾರ್ದು. ಹಾಗಾದ್ರೆ ನನ್ ಮೇಲ್ ಪ್ರೀತಿ ಇಲ್ದೇನೆ ಮದ್ವೆ ಮಂಟಪದಲ್ಲಿ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರ ಮಾವ? ಅದೆಲ್ಲ ಅಂತ ಸಂದರ್ಭ. ಆಯ್ತು ಮಾವ, ನೀನೇ ಮನಸ್ಫೂರ್ತಿಯಾಗಿ ನನ್ನ ಹೆಂಡತಿ ಅಂತ ಸ್ವೀಕರಿಸೋವರೆಗೂ ನಾನು ನಿನ್ನ ಮುಟ್ಟಲ್ಲ. ಓಕೆ ಓಕೆ, ನಿನ್ ಚಾಲೆಂಜ್ ಒಪ್ಕೋತೀನಿ. ನಾನೇ ನಿನ್ನ ಮುಟ್ಟೋವರೆಗೂ ನೀನ್ ನನ್ನ ಮುಟ್ಬಾರ್ದು. ಓಕೆ ಆಯ್ತು ಮಾವ, ಮುಟ್ಟಲ್ಲ. ಬಟ್ಟೆ ಎಲ್ಲ ಬಿಚ್ಬೇಡ, ಹಂಗೆ ಮನ್ಕೋ. ಅಯ್ಯೋ, ಈ ಸೀರೆ ತುಂಬಾ ಭಾರ ಮಾವ, ಅದಕ್ಕೆ ಬಿಚ್ಚಿಬಿಡ್ತೀನಿ. ಅಯ್ಯೋ, ಇಂಗ್ಲಿಷ್ ಪಿಕ್ಚರ್ಗಿನ ಸ್ಪೀಡ ಬಟ್ಟೆ ಬಿಚ್ತಾವಳಲ್ಲ. ದೇವ್ರೇ, ನೀನೇ ನನ್ ಕಾಪಾಡ್ಬೇಕು. ಹತ್ರ ಬಂದ್ರೆ ದೇವ್ರ ಕಾಪಾಡ್ತಾನೆ. ಅಯ್ಯೋ ಸುಬ್ರಹ, ಮನ್ಕೊಳೆ. ಅಬ್ಬಬ್ಬಬ್ಬಬ್ಬ. ಹೋಗ್ತೀನಿ. ಅದೇನ್ ವ್ರತನೋ ಏನು. ಅಯ್ಯೋ ಭಲೆ ಬುದ್ಧಿವಂತ ಕಣೆಯ ನೀನು. ಯಾರ್ ತಂದೆ ನೀನು? ನಾನು ನಿನ್ನ ಆತ್ಮ. ಆತ್ಮನ? ಹೌದು. ಅಲ್ಲ ಕಣೆಯ, ಇವತ್ತೇನೋ ನಿನ್ನ ಹೆಂಡತಿಗೆ ನಿದ್ರೆ ಮಾತ್ರ ಹಾಕಿ ನಿದ್ರೆ ಮಾಡಿಸ್ಬಿಟ್ಟೆ. ದಿನ ಏನ್ ಮಾಡ್ತೀಯ? ಹೌದಲ್ವಾ? ಅಲ್ಲ, ಎಲ್ಲಾ ನಿನಗ್ ಗೊತ್ತಿದ್ದು ಅವಳು ಕುತ್ತಿಗೆ ತಾಳಿ ಕಟ್ಬಿಟ್ಟು ಅವಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ. ಹಾಳು ಮಾಡ್ಲಿಲ್ಲ, ಉದ್ಧಾರ ಮಾಡ್ದೆ. ಹೌದಾ? ಹಾಗಾದ್ರೆ ಅವಳು ಬಂದು ನಿನ್ನ ಮುಟ್ಟಿದ್ರೆ ನಿನ್ನ ಗತಿ ಏನಾಗ್ಬೋದು? ಹೌದಲ್ಲ, ಈಗ ಏನ್ ಮಾಡೋದು? ಹೋಗಿ ಯಮನ್ನ ಮೀಟ್ ಮಾಡು. ಹೇಗೆ? ಮುಂಚೆ ಹೇಗೆ ಮಾಡ್ದೆ? ಸತ್ತೋದೆ, ಈಗ್ಲೂ ಸಾಯಿ. ಹೌದು, ನಾನು ಸಾಯ್ಬೇಕು. ಯಮನ್ನ ನೋಡ್ಬೇಕು ಅಂದ್ರೆ ಸಾಯ್ಬೇಕು. ಹೆಂಗ್ ಸಾಯೋದು? ರೇ ಮಿಸ್ಟರ್, ಅಯ್ಯೋ ಬನ್ರಿ ಇಲ್ಲಿ. ಯಾರು ನೀವು? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವಿಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದೀರಿ, ರೈಟ್? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದ್ರ ಹೆಸರೇ ಸೂಸೈಡ್ ಪಾಯಿಂಟ್. ಜನ ಇಲ್ಲಿಗೆ ಯಾಕೆ ಬರ್ತಾರೆ ಹೇಳಿ? ಸಾಯಕ್ಕೆ. ಅದ್ ಸರಿ, ನೀವ್ ಯಾರಪ್ಪ? ನಾನು SA ಅಂದ್ರೆ ಸೂಸೈಡ್ ಅಡ್ವೈಸರ್, ಅದರಲ್ಲೂ ಎಕ್ಸ್ಪರ್ಟ್. ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೆ ಸಲಹೆ ಕೊಡೋನು. ಸಲಹೆ ಕೊಡೋನ? ಎಸ್. ನೋಡಿ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬೇಕಾದಷ್ಟು ವಿಧ ಇರುತ್ತೆ. ಅವುಗಳಲ್ಲಿ ಕೆಲವು ಅನುಕೂಲ ಇರುತ್ತೆ, ಇನ್ ಕೆಲವುದರಲ್ಲಿ ಅನಾನುಕೂಲನೂ ಇರುತ್ತೆ. ಹಂಗಂದ್ರೆ? ನೋಡಿ, ನೀವು ಸಾಯ್ಬೇಕು ಅಂತ ಟಿಕ್ 20 ಕುಡಿತೀರಾ. ಟಿಕ್ 20ಲಿ ವಿಷಾಂಶ ಕಡಿಮೆ ಇದ್ದು ನೀವು ಸಾಯೋಲ್ಲ. ಅದ್ರ ಬದಲು ನಿಮ್ ಹೊಟ್ಟೆ ಹಾಳಾಗುತ್ತೆ. ಇದು ಡಿಸ್ಅಡ್ವಾಂಟೇಜ್. ಅದ್ರ ಜೊತೆಗೆ ನೀವು ಸಾಯ್ಲೇಬೇಕು ಅಂತ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ 2 ಕ್ವಾಟ್ ಹಾಕೊಂಡು ಮಲಗ್ಬಿಡ್ತೀರಾ. ಆಗ ರೈಲ್ ನಿಮ್ ಮೇಲೆ ಹೋಗುತ್ತೆ, ನೀವು ಸಾಯ್ತೀರಾ. ಇದು ಅಡ್ವಾಂಟೇಜ್. ನಾನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಸಲಹೆ ಕೊಡ್ತೀನಿ, ಆದ್ರೆ ಫೀಸ್ ಕೊಡ್ಬೇಕಾಗುತ್ತೆ. ಫೀಸಾ? ಓನ್ಲಿ 500 rupees ಫಾರ್ ನಾರ್ಮಲ್ ಐಡಿಯಾಸ್. ಸ್ಪೆಷಲ್ ಐಡಿಯಾಸ್ ಅಂದ್ರೆ 1000 rupees ಕೊಡ್ಬೇಕಾಗುತ್ತೆ. ಓಕೆ? ಸಾಯಕ್ಕೂ ಅಡ್ವೈಸಾ? ಸಾಯಕ್ಕೂ ಫೀಸಾ? ಬೇಡಿ, ನಾವೇ ಸಾಯ್ತೀವಿ. ರೇ ಮಿಸ್ಟರ್, ಆಯ್ತಾಯ್ತು. ನೋಡಿ ಸರ್, ನೋಡಿ, ಈಗ ನೀವು ಸಾಯ್ಬೇಕು ಅಂತ ಮೇಲಿಂದ ಕೆಳಗೆ ಹಾರ್ತೀರಾ. ಅಕಸ್ಮಾತ್ ನೀವು ಸಾಯ್ದೇನೆ ಮರಕ್ಕೆ ಕೈಯೋ ಕಾಲೋ ಸಿಗ ಹಾಕೊಂಡು ಕೈಯೋ ಕಾಲ ಮುರಿದು ಹೋಗ್ಬಿಟ್ಟು ನಾಳೆ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಅಮ್ಮ ತಾಯೇ ಬೇಡ, ಹಾಗಾಗಬಾರ್ದು ಅಂತ ನೋಡಿ ನನ್ನ ಐಡಿಯಾ ತಗೊಳ್ದೇನೆ ಇಬ್ರು ಮೊನ್ನೆ ಇಲ್ಲಿಂದ ಹಾರಿದ್ರು. ಒಬ್ಬನಿಗೆ ಕೈ ಇಲ್ಲ, ಮತ್ತೊಬ್ಬನಿಗೆ ಕಾಲಿಲ್ಲ. ಆಹಾ, ನೋಡಿ, ನನ್ನ ಐಡಿಯಾ ತಗೊಂಡವ್ರು ಕೆಳಗೆ ಹಾರಿದ್ರೆ ಆಹಾ ನೆಮ್ಮದಿಯಾಗಿ ಸಾಯ್ತಾ ಇದ್ರು ಸರ್. ಸಾಯಕ್ಕೂ ಇಷ್ಟೊಂದು ಡಿಫಿಕಲ್ಟೀಸ್ ಇದೆಯಾ? ಈಗ ನಾನು ಏನ್ರಿ ಮಾಡ್ಬೇಕು? 500 ರೂಪಾಯಿ ಕೊಡಿ, ಸಜೆಷನ್ ಕೊಡ್ತೀನಿ. 500 ರೂಪಾಯಿ ತಗೊಳ್ಳಿ. ಥ್ಯಾಂಕ್ ಯು. ಫಾಲೋ ಮೀ. ಬನ್ನಿ 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 ಬನ್ನಿ. ಬಂದೆ. ನೋಡಿ,
ಈಗ ನೀವು ಇಲ್ಲಿ ನಿಂತ್ಕೊಳ್ಳಿ. ಆ, ನಾನು ಇಲ್ಲಿಂದ ನಿಮ್ಮನ್ನ ತಳ್ತೀನಿ. ನೀವು ಕೆಳಗೆ ಬೀಳ್ತೀರಾ, ಸಾಯ್ತೀರಾ ಅಷ್ಟೇ. ಏನ್ ನೋವಾಗಲ್ವಾ? ಹೌದೌದು, ನಿಮ್ಗೇನು ನೋವಾಗಲ್ಲ. ಇಲ್ಲಿಂದ ಕೆಳಗೆ ಬೀಳ್ತೀರಾ, ಕಣ್ಣು ಮುಚ್ಚಿ ಕಣ್ ತೆಗೆದ್ರು ಯಮನ್ ಮುಂದೆ ಇರ್ತೀರಾ. ಯಮನ ನಾನು ಅವನ್ನೇ ನೋಡ್ಬೇಕು. ಅರ್ಜೆಂಟ್ ಆಗಿ ತಳ್ಳಿ ಪ್ಲೀಸ್. ಒನ್ ಯಮನಿ ಬಂದೆ. ಏನಪ್ಪ ಇವನು ಯಮನ್ ಮುಂದೆ ಕರ್ಕೊಂಡು ನಿಲ್ಲಿಸ್ತೀನಿ ಅಂದ್ಬಿಟ್ಟು ಸ್ವಯಂ ಟಪಕ್ ಅಂತ ಅವನೇ ಹೋಗ್ಬಿಟ್ಟಲ್ಲ. ಯಮನಿ ನಾನು ನಿನ್ನ ಹತ್ರ ಬರ್ತೀನಿ ಅಂದ್ರು ಬೇಡ ಅಂತ ಇದ್ಯಾ? ಏನ್ ಮಾಡದೆ ಈಗ? ಅಯ್ಯೋ ಯಮಧರ್ಮ, ನೆಮ್ಮದಿಯಾಗಿ ನನ್ನ ಸಾಯೋಕ್ಕೂ ಬಿಡಲ್ಲ ಅಂತಿಲ್ಲಪ್ಪ ತಂದೆ. ಯಮ ನಿನ್ನ ಬಿಟ್ರು ನಾ ನಿನ್ನ ಬಿಡಲ್ಲ. ನೀನೇ ತಾನೇ ಅವತ್ತು ಸಾಯಿಸಿದ್ದು? ಇವತ್ತು ಅಷ್ಟೇ ಸಾಯಿಸೋದಕ್ಕೆ ಬಂದಿರೋದು. ಅರೇ ಹಾಲ್ಟ್ ಹಾಲ್ಟ್, ನೀವ್ ಯಾಕೆ ನನ್ನ ಸಾಯಿಸ್ಬೇಕು? ನನ್ಗೂ ನಿಮ್ಗೆ ಏನ್ರಿ ಸಂಬಂಧ? ಅಷ್ಟಕ್ಕೂ ನೀವ್ ಯಾರ್ರಿ? ನೀನು ಪಾಪ್ ಸಿಂಗರ್ ಆಲಿಶಾಗೆ ಮೋಸ ಮಾಡಿದ್ ನಿಜ ತಾನೆ? ಇಲ್ಲ, ನಾನು ಆಲಿಶನ ಮೋಸ ಮಾಡ್ಲಿಲ್ಲ. ತಪ್ಪು ಮಾಡಿದ ನಿಜ. ಅದು ನನ್ನ ಸ್ನೇಹಿತನ ಹತ್ರ ಬೆಟ್ ಕಟ್ಟಿದ್ದಕ್ಕೆ ಮದುವೆಗೆ ಮುಂಚೆ ಆಗಿ ಮಾಡ್ಬೇಕಾಗಿ ಬಂತು. ನಾನು ಅವಳನ್ನ ಮನಸಾರ ಪ್ರೀತಿಸ್ತಾ ಇದ್ದೆ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನಿದ್ದೆ. ಅಷ್ಟೆಲ್ಲ ಅವಳು ದುಡುಕ್ಬಿಟ್ಲು. ಅದು ಸರಿ, ನೀವ್ಯಾರು? ನಾನು ಆಲಿಶಾ ತಂಗಿ ಮೋನಿಶಾ. ಅಯ್ಯೋ, ಬಿಡಿ ನನ್ನ. ಯಾರು ನೀವೆಲ್ಲ? ಯಾಕೆ ನನ್ನ ಹಿಡ್ಕೊಳ್ತಾ ಇದ್ದೀರಾ? ಬಿಡಿ ನನ್ನ, ನಾನು ಅವನ್ನ ಕೊಲ್ಬೇಕು. ಬಿಡಿ, ಯಾರು ನೀವೆಲ್ಲ? ಬಿಡಿ ನನ್ನ. Help, ಕಾಪಾಡಿ. ಬಿಡಿ ನನ್ನನ್ನ. ಬಿಡಿ ನನ್ನನ್ನ. ಇದರಲ್ಲಿ ನಮ್ದೇನು ತಪ್ಪಿಲ್ಲ. ನಮ್ಮಪ್ಪನಿಗೆ ಎರಡನೇ ಮದುವೆ ಮಾಡ್ಕೊಂತ ನಾನೇನು ಹೇಳಿರ್ಲಿಲ್ಲ. ಯಾಕೆ? ನಮ್ಮಪ್ಪನ ವಂಶೋದ್ಧಾರಕ ನಾನೇ ಇದ್ನಲ್ಲ. ಆದ್ರೂ ಕೇಳಲಿಲ್ಲ, ಮತ್ತೆ ಮದುವೆ ಮಾಡ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ನೀವಿಬ್ರು ಹುಟ್ಟಿದ್ರಲ್ಲ, ದಟ್ ಇಸ್ ರಾಂಗ್. ಅದು ತಪ್ಪು. ನೀವಿಬ್ರು ಹುಟ್ಟಿದ ಮೇಲೆ ಸುಮ್ಮನೆ ಇದ್ನ ಆಸ್ತಿಲ್ ಸಮಪಾಲ್ ಕೊಡ್ಬೇಕು ಅಂತ ವಿಲ್ ಬೇರೆ ಬರ್ದಿಟ್ಬಿಟ್ಟ. ಅದು ತಪ್ಪು. ದಟ್ ಇಸ್ ರಾಂಗ್. ದಟ್ ಇಸ್ ರಾಂಗ್. ಐ ಹೇಟ್ ದಟ್. ಅದು ನಿಂಗೆ ಗೊತ್ತಿಲ್ಲ ಕಣೆ. ಇದು ನಮ್ಮಮ್ಮನ ಆಸ್ತಿ, ನಮ್ಮಮ್ಮನ ಆಸ್ತಿ. ಈ ಆಸ್ತಿನ ನಮ್ಮಪ್ಪ ಯಾರ ಹೆಸರಿಗೂ ಬರೀಬಾರ್ದು, ಬರೀ ಕೂಡುದು. ನೋ 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 ನೋ. ಐ ಹೇಟ್ ದಟ್. ನಮ್ಮಮ್ಮನ ಆಸ್ತಿನ ನಿಮಗ್ ಕೊಡಾಕು ಇಷ್ಟ ಇರ್ಲಿಲ್ಲ, ಬೇರೆ ಯಾರು ಕೊಡಾಕು ಇಷ್ಟ ಇರ್ಲಿಲ್ಲ. ಎಸ್, ಅದಕ್ಕೆ ನನ್ ಫ್ರೆಂಡ್ ಕೃಷ್ಣನ್ ಜೊತೆ ಬೆಟ್ ಕಟ್ಟಿ ಅಲಿಶಾನ ಹಾಳು ಮಾಡಕ್ ಹೇಳಿದೆ. ಅವನು ಹಾಗೇ ಮಾಡ್ಬಿಟ್ಟ. ಒಂದು ವಿಷಯ ನಿನ್ ಗೊತ್ತಿಲ್ಲ, ಅಲಿಶಾನ ಸಾಯಿಸಿದ್ದು ಆಮೇಲೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಯ್ತು. ನಿನ್ನನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮುಗಿಸೋಣ ಅನ್ಕೊಂಡಿದ್ದೆ. ಆದ್ರೆ ನೀನ್ ಅಲಿಶಾಲ್ ಮೇಲಿನ ಸೈಡಿಂದ ಕೃಷ್ಣನ್ ಸಾಯಿಸಿ ನೀನ್ ಜೈಲಿಗೆ ಹೋಗ್ತೀಯ ಅಂತ ನಾನ್ ಸಂತೋಷ ಪಟ್ಟೆ. ಆದ್ರೆ ಕೃಷ್ಣ ಬದುಕ್ ಬಂದ, ನೀನ್ ಜೈಲಿಗೆ ಹೋಗ್ಲಿಲ್ಲ. ವೆರಿ ಬ್ಯಾಡ್. ಓಕೆ ಓಕೆ, ಲೆಟ್ ಇಟ್ ಬಿ. ಆದ್ರೆ ಕೃಷ್ಣ ನನಗೆ ಸಿಕ್ಕಿ ಎಲ್ಲ ವಿಷಯ ಹೇಳ್ದ. ಅಪ್ಪಿ ತಪ್ಪಿ ನೀನೇನಾದ್ರೂ ಕೃಷ್ಣನ್ ಭೇಟಿ ಮಾಡಿ ನನ್ ಪ್ಲಾನ್ ಏನಾದ್ರೂ ಹಾಳಾಗುತ್ತೇನೋ ಅನ್ಕೊಂಡೆ. ಛೇ, ಹಾಗೆ ಆಯ್ತು. ವಾಟ್ ಟು ಡೂ? ದಿಸ್ ಇಸ್ ಆಲ್ಸೋ ವೆರಿ ಬ್ಯಾಡ್. ಇಟ್ಸ್ ಆಲ್ ಇನ್ ದ ಗೇಮ್. ಇಟ್ಸ್ ಆಲ್ ಇನ್ ದ ಗೇಮ್. ಈಗ ಏನ್ ಮಾಡ್ಬೇಕು? ಬಲವಂತವಾಗಿ ನಾನು ನನ್ನ ಆಸ್ತಿನೆಲ್ಲ ವಾಪಸ್ ತಗೋಬೇಕು. ರೈಟ್? ಸೈನ್ ಹಾಕು, ಬೇಗ ಸೈನ್ ಹಾಕು. ಕಮ್ ಆನ್, ಡೂ ಇಟ್. ಯಸ್, ಡೂ ಇಟ್ ಫಾಸ್ಟ್. ಸೈನ್ ಹಾಕು. Good, good, good. That's like a good girl. ವಾಹ್, ಇವತ್ತು ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ತು, ನನಗೂ ನೆಮ್ಮದಿ ಸಿಕ್ತು. ಸಿಸ್ಟರ್, now you are a free bird. You can go, you can fly. ಈ ಆಸ್ತಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟ್ಯಾ? ಈ ಆಸ್ತಿ ನಿನ್ನ ಸಿಗಕ್ ಬಿಡಲ್ಲ. Catch him!
ಕೃಷ್ಣ ಕೃಷ್ಣ Come on! ಪಿಸ್ತೂಲ್ ಸಮಯ ಅಲ್ಲಿ ಅಲ್ಲಿ ಬನ್ನಿ 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 ಮೇಡಮ್ ಬನ್ನಿ. ನಾರಾಯಣ ನಾಯಿ ಓಡಿಸ್ಕೊಂಬಂದು ಓಡಿಸ್ಕೊಂಡ್ಬಿಟ್ಟಲ್ಲಪ್ಪ. ಅಮ್ಮ ಹಲೋ ಹಿಡ್ಕೊಳ್ಳಿ. 1 2 3 ಅಬ್ಬಾ ಕುಡಿ. ಥ್ಯಾಂಕ್ ಯು. Thank you. ಹಲೋ ಕಾಸು. ಬರ್ಬೇಡ. ಹೋಗು ಹೋಗು. ಯಾವಳವಳು ಬ್ರೂಸ್ಲಿ ತರ ಪೋಸ್ ಕೊಡ್ತಿದ್ದಾಳೆ? ಬ್ರೂಸ್ಲಿ ಅಮ್ಮನ? ಬ್ರೂಸ್ಲಿ ಅಮ್ಮ ಅಲ್ಲ ಕಣ, ಗೂಸ್ಲಿ ನಿಮ್ಮ ಅಜ್ಜಿ. ಏನಮ್ಮ? ಬಾ ಬಾ ಬಾ.
ಅಲ್ಲಿ ಬರ್ತಾ ಇದ್ರಿ. ಪ್ಲೀಸ್ ಕೃಷ್ಣ ಬಾ ಪ್ಲೀಸ್. ಹೆದರ್ಬೇಡ, ಬಂದೆ. ಕೃಷ್ಣ ಪ್ಲೀಸ್ ಕಮ್. ಕೈ ಕೊಡು ಕೈ ಮೇಲ್ ಬಾ ಕೈ ಕೊಡು. ಥ್ಯಾಂಕ್ ಯು. ಯಮಧರ್ಮ, ಎಷ್ಟು ದಿವಸ ಸಾಯಕ್ಕೂ ಬಿಡದೆ ಬದುಕೂ ಬಿಡದೆ ಒದ್ದಾಡಿಸ್ತಾ ಇದ್ರಿ. ಈಗ ಮೇಲಿಂದ ಬಿದ್ದು ಸಾಯನ ಅಂದ್ರೆ ತ್ರಿಶಂಕದಲ್ಲಿ ಕರ್ಕೊಂಬಂದು ನಿಲ್ಸ್ಬಿಟ್ಟಿದ್ರಲ್ಲ. ಯಮಧರ್ಮರಾಜ, ಸೃಷ್ಟಿಯಲ್ಲಿ ಎಲ್ಲ ತತ್ವವು ಸರಿಯಾಗೇ ಇದೆ. ಮನುಷ್ಯನ ಹುಟ್ಟು ಸಾವನ್ನ ಗುಟ್ಟಾಗಿಟ್ಟು ಮನುಷ್ಯರಲ್ಲಿ ಭಯ ಭಕ್ತಿ ಇರೋ ಮಾಡಿದ್ದೇನೋ ಸರಿ. ಪಾಪ ಪುಣ್ಯದ ಭೀತಿ, ಸ್ವರ್ಗ ನರಕದ ಭಯ ಎಲ್ಲ ಮನುಷ್ಯರನ್ನು ಮೂಡಬೇಕು. ಆಗ್ಲೇ ಮನುಷ್ಯ ನ್ಯಾಯ ನೀತಿ ಧರ್ಮಕ್ಕನುಸಾರ ಬದುಕ್ತಾನೆ. ಅಂದರೆ ನಮ್ಮ ಉಪಾಯವು ಫಲಿಸಿತು. ಇನ್ನು ಮುಂದೆ ನಾವು ಇದೇ ರೀತಿ ಶಿಕ್ಷಾ ಪದ್ಧತಿಯನ್ನು ಅನುಸರಿಸುತ್ತೇವೆ. ಪ್ರಭು, ನನ್ನ ತಪ್ಪನ್ನೆಲ್ಲ ಒಪ್ಕೊಂಡಿದ್ದೀನಿ. ನನಗೆ ಕ್ಷಮೆನೇ ಇಲ್ವೇ? ನಿನ್ನನ್ನು ಕ್ಷಮಿಸಿದ್ದೇವೆ. ನಾವು ನಿನಗೆ ಶಾಪ ಕೊಟ್ಟ ಮೇಲೆ ನೀನು ಬಹಳ ನಿಷ್ಠೆಯಿಂದ ಇದ್ದ ಕಾರಣ ನಿನ್ನನ್ನು ಶಾಪದಿಂದ ವಿಮೋಚನೆಗೊಳಿಸಿದ್ದೇವೆ. ಹೋಗು, ನಿನ್ನ ಮುಂದಿನ ಜೀವನದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕು. ಹೋಗಿ ಬಾ. ಮಹಾಪ್ರಭು, ಈ ಆರ್ಟಿಕ್ಕೆಲ್ಲ ಸೂತ್ರಧಾರ ಅವನು, ಆ ರಾಮು. ಅವನ ಸುಮ್ಮನೆ ಬಿಟ್ಬಿಡ್ತೀರಾ? ಯೋಚಿಸಬೇಡ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನಾವು ಕೊಡುತ್ತೇವೆ. ನೀನಿನ್ನು ಹೋಗು. ಧನ್ಯೋಸ್ಮಿ. ಮಂಗಳವಾಗಲಿ. ಮೋಡದ ಮೇಲೆ ನಡೆಯೋ ಅದೃಷ್ಟ ಈ ಕರ್ನಾಟಕದಲ್ಲಿ ಯಾರಿಗುಂಟು? ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಮೆಲ್ಲಗೆ ಬಾ. ಮೋಡ ಸಾಕು, ಭೂಲೋಕ ಬೇವುಡಿರ. ಐಸ್ ಕ್ರೀಮ್ ಸ್ವಾಮಿ, ನಾನ್ ನಿಮ್ಮನ್ನ ಮುಟ್ಲಾ? ನಾನ್ ಸಾಯ್ಲಿಲ್ಲ. ಮಾಡ್ಲಿ ಸ್ವಾಮಿ, ಶೆಟ್ಟಿ ಸ್ವಾಮಿ, ನಾನ್ ಸಾಯ್ಲಿಲ್ಲ. ನಾದಿ 5,000. ಅದು ಯಮನಿಗೆ ಸಾಲ ಕೊಟ್ಟಿದ್ದೀನಿ. ನೀನ್ ಅಲ್ಲಿ ಅರ್ಜೆಂಟ್ ಆಗಿ ಹೋದ್ರೆ ಬಡ್ಡಿ ಕೊಡ್ತಾ. ಥ್ಯಾಂಕ್ ಯು. ಪೊಲೀಸ್ ಸ್ವಾಮಿ, ಇನ್ಸ್ಪೆಕ್ಟರ್ ಸ್ವಾಮಿ, ಪಿಸ್ತೂಲ್ ಸ್ವಾಮಿ, ಅಜ್ಜಿ ಸ್ವಾಮಿ, ಮೀನಾ ಸ್ವಾಮಿ ಅಲ್ಲ, ಹೆಂಡತಿ ಸ್ವಾಮಿ. ಓಕೆ. ಯೋಚನೆ ಮಾಡಿ. ಪಾಪ ಮಾಡಿದ್ರಿ ಭೂಲೋಕದಲ್ಲೇ ನರಕ, ಪುಣ್ಯ ಮಾಡಿದ್ರೆ ಭೂಲೋಕದಲ್ಲೇ ಸ್ವರ್ಗ. ಯೋಚನೆ ಮಾಡಿ. ಪಾಪ ಮಾಡ್ತೀರೋ, ಪುಣ್ಯ ಮಾಡ್ತೀರೋ?